ನಮಸ್ಕಾರ. ನಾವೆಲ್ಲರೂ ತುಂಬಾನೇ ಕಷ್ಟಪಟ್ಟು ಓದ್ತೀವಿ ಅಲ್ವಾ? ಆದ್ರೆ ಒಂದು ಯೋಚನೆ ಮಾಡಿ, ನಿಜವಾದ ಕಲಿಕೆ ಅಂದ್ರೆ ಹೊಸ ವಿಷಯಗಳನ್ನ ನಮ್ಮ ಜ್ಞಾನಕ್ಕೆ ಸೇರ್ಸೋದಲ್ಲ. ಬದಲಾಗಿ ನಮ್ಮಲ್ಲಿ ಆಲ್ರೆಡಿ ಇರೋ ತಪ್ಪು ಮಾಹಿತಿಯನ್ನ ತೆಗೆದುಹಾಕೋದು ಅಂದ್ರೆ ಡಿಲೀಟ್ ಮಾಡೋದು ಅಂತ ಹೇಳಿದ್ರೆ ಏನನ್ಸತ್ತೆ? ಹ್ಮ್ ಇದು ಕೇಳೋಕೆ ಮೊದಲು ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಯಾಕಂದ್ರೆ ನಾವು ಕಲಿಕೆ ಅಂದ್ರೆ ಯಾವಾಗ್ಲೂ ಏನಾದ್ರೂ ಆಡ್ ಮಾಡೋದು, ಅಂದ್ರೆ ಒಂದು ತೋಟದಲ್ಲಿ ಹೊಸ ಗಿಡ ನೆಡೋದು ಅಂತಾನೆ ಅನ್ಕೊಂಡಿರ್ತೀವಿ. ಕರೆಕ್ಟ್. ಹೊಸ ಹೊಸ ಗಿಡಗಳನ್ನ ಅಂದ್ರೆ ಹೊಸ ವಿಷಯಗಳನ್ನ ನೀಡ್ತಾನೆ ಇರ್ತೀವಿ. ಆದ್ರೆ ಆ ತೋಟದಲ್ಲಿ ಕಳೆ ಬೆಳೆದ್ರೆ ಆ ಕಳೆಯನ್ನ ತೆಗಿಲೇಬೇಕು. ಅದನ್ನ ತೆಗೆಯದಿದ್ರೆ ನಾವು ಎಷ್ಟೇ ಒಳ್ಳೆ ಗಿಡಗಳನ್ನ ನೆಟ್ರೂ ಆ ಪ್ರಯೋಜನ ಆಗಲ್ಲ. ಆ ಕಳೆಗಳು ಗಿಡದ ಬೆಳವಣಿಗೆಯನ್ನ ಪೂರ್ತಿ ಹಾಳ್ ಮಾಡುತ್ತೆ. ಇವತ್ತಿನ ನಮ್ಮ ಚರ್ಚೆಯ ತಿರುಳೇ ಇದು. ಹೌದು. ನಮ್ಮ ಜ್ಞಾನದ ತೋಟದಲ್ಲಿ ಬೆಳೆದಿರೋ ಕಳೆಗಳನ್ನ ಅಂದ್ರೆ ನಮ್ಮ ತಪ್ಪು ತಿಳುವಳಿಕೆಗಳನ್ನ ಗುರುತಿಸಿ ಕಿತ್ತಾಕೋದು ಹೇಗೆ ಅಂತ. ಖಂಡಿತ. ವಿಶ್ವಾಸದ ಜ್ಞಾನವನ್ನ ಹೇಗೆ ಕಟ್ಟೋದು ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು, ಇದು ಕಲಿಕೆಯ ಬಗ್ಗೆ ನಮ್ಮಲ್ಲಿರೋ ಸಾಮಾನ್ಯ ನಂಬಿಕೆಗೆ ಒಂದು ದೊಡ್ಡ ಚಾಲೆಂಜ್ ಇದ್ದ ಹಾಗೆ. ಕಲಿಕೆ ಅಂದ್ರೆ ಪುಸ್ತಕದಲ್ಲಿರೋದನ್ನ ಓದಿ ಅದನ್ನ ನಮ್ಮ ಮೆದುಳಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾವು ಅಂದ್ಕೊಂಡಿದೀವಿ. ಹೌದು, ಒಂದು ರೀತಿ ನಿಷ್ಕ್ರಿಯ ಪ್ರಕ್ರಿಯೆ. ಆದ್ರೆ ಈ ತಂತ್ರ ಹೇಳೋದೇನಂದ್ರೆ ಕಲಿಕೆ ಅನ್ನೋದು ಹಾಗಲ್ಲ. ಅದು ತಪ್ಪುಗಳನ್ನ ತಿದ್ದಿಕೊಳ್ಳುವ ಒಂದು ಸಕ್ರಿಯ, ಆಕ್ಟಿವ್ ಆದ ಪ್ರೋಸೆಸ್. ಸರಿ, ಹಾಗಾದ್ರೆ ಈ ಜ್ಞಾನದ ತೋಟವನ್ನ ಶುದ್ಧೀಕರಿಸೋ ವಿಧಾನ ಇದು ಹೇಗೆ ಕೆಲಸ ಮಾಡುತ್ತೆ? ಪುಸ್ತಕದಲ್ಲಿ ಇದನ್ನ ತುಂಬಾ ಸರಳವಾದ ಹಂತಗಳಲ್ಲಿ ವಿವರಿಸಿದ್ದಾರೆ. ಮೊದಲನೇ ಹಂತ, ನಾವು ಓದ್ತಿರುವ ವಿಷಯದಲ್ಲಿರೋ ಮುಖ್ಯ ಪರಿಕಲ್ಪನೆಗಳನ್ನ ಅಂದ್ರೆ ಕಾನ್ಸೆಪ್ಟ್ಸ್ಗಳನ್ನ ಲಿಸ್ಟ್ ಮಾಡೋದು. ಇದು ಫೌಂಡೇಶನ್ ಇದ್ದಾಗೆ. ಇಡೀ ಚಾಪ್ಟರ್ ಒಂದೇ ಸಲ ಓದಿ ಮುಗ್ಸೋ ಬದಲು ಅದನ್ನ ಸಣ್ಣ ಸಣ್ಣ ಮ್ಯಾನೇಜ್ ಮಾಡಬಹುದಾದ ಕಾನ್ಸೆಪ್ಟ್ಗಳಾಗಿ ಡಿವೈಡ್ ಮಾಡೋದು. ಉದಾಹರಣೆಗೆ ಸೈನ್ಸ್ನಲ್ಲಿ ದ್ಯುತ ಸಂಶ್ಲೇಷಣೆ ಅಥವಾ ಹಿಸ್ಟ್ರಿಯಲ್ಲಿ ಕೈಗಾರಿಕಾ ಕ್ರಾಂತಿ, ಇವೆಲ್ಲ ಒಂದೊಂದು ಕಾನ್ಸೆಪ್ಟ್ ಅಲ್ವಾ? ಅರ್ಥವಾಯ್ತು. ಎರಡನೇ ಹಂತ, ಆ ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಏನರ್ಥ ಆಗಿದೆ ಅನ್ನೋದನ್ನ ನಮ್ಮದೇ ಮಾತುಗಳಲ್ಲಿ ಬರೆಯೋದು. ಹೌದು, ನಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್. ಮೂರನೇ ಹಂತ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪುಸ್ತಕವನ್ನ ನೋಡದೆ ಆ ಕಾನ್ಸೆಪ್ಟ್ ಅನ್ನ ನಮಗೆ ನಾವೇ ವಿವರಿಸ್ಕೊಳ್ಳೋದು. ಯಾರೋ ಒಬ್ರಿಗೆ ಪಾಠ ಮಾಡ್ತಿರೋ ಹಾಗೆ. ಹೌದು, ಗಟ್ಟಿಯಾಗಿ ಮಾತಾಡಿದರೆ ಇನ್ನೂ ಒಳ್ಳೇದು ಅಂತಾರೆ. ಈ ಮೂರನೇ ಹಂತ ಇದೆಯಲ್ಲ, ಇದು ನಮ್ಮ ಜ್ಞಾನದಲ್ಲಿರೋ ಗ್ಯಾಪ್ಸ್ ಅನ್ನ ಹೊರಗೆಳೆಯೋ ಒಂದು ಲಿಟ್ಮಸ್ ಟೆಸ್ಟ್ ಇದ್ದ ಹಾಗೆ. ಓಹೋ. ನಮ್ಗೆ ಒಂದು ವಿಷಯ ಪೂರ್ತಿ ಅರ್ಥ ಆಗಿದೆ ಅಂತ ಅನ್ಸಿದ್ರು ಅದನ್ನ ಇನ್ನೊಬ್ಬರಿಗೆ ವಿವರಿಸೋಕ್ ಹೋದಾಗ ತಾನೇ, ಅರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಥವಾ ಈ ಪಾಯಿಂಟ್ ಸರಿಯಾಗಿ ನೆನ್ಪಿಲ್ಲ ಅನ್ನೋದು ಗೊತ್ತಾಗೋದು. ತುಂಬಾ ಸರಿ. ಈಗ ಬರುತ್ತೆ ನಾಲ್ಕನೇ ಮತ್ತು ಅತೀ ಮುಖ್ಯವಾದ ಹಂತ. ನಾವು ಬರೆದುಕೊಂಡ ಅಥವಾ ನಮಗೆ ನಾವೇ ವಿವರಿಸಿಕೊಂಡ ತಿಳುವಳಿಕೆಯನ್ನ ಪಠ್ಯಪುಸ್ತಕದಲ್ಲಿರೋ ಅಧಿಕೃತ ವಿವರಣೆಯೊಂದಿಗೆ ಹೋಲಿಸೋದು. ಡಾಕ್ಟರ್ ಪ್ರಕಾಶ್ ಅವರ ಪ್ರಕಾರ ನಿಜವಾದ ಕಲಿಕೆಯ ಮ್ಯಾಜಿಕ್ ನಡೆಯೋದೇ ಈ ಕಂಪ್ಯಾರಿಸನ್ ಹಂತದಲ್ಲಿ. ಆ ಹೋಲಿಕೆ ಮಾಡೋ ಕ್ಷಣ ಇದೆಯಲ್ಲ, ಅದು ನಮ್ಮ ಬ್ರೈನಲ್ಲಿ ಒಂದು ಸಣ್ಣ ಯುರೇಕಾ ಮೊಮೆಂಟ್ ಇದ್ದ ಹಾಗೆ. ಹೌದು. ಅಲ್ಲಿಯವರೆಗೂ ನಮ್ಗೆ ಗೊತ್ತೇ ಇರದ ಒಂದು ತಪ್ಪು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರುತ್ತೆ. ಆ ಕ್ಷಣದಲ್ಲಿ ಆಗೋ ಕಲಿಕೆ ನಾವು 10 ಬಾರಿ ಸುಮ್ನೆ ಓದೋದಕ್ಕಿಂತ ಹೆಚ್ಚು ಪರಿಣಾಮಕಾರಿ. ಈ ಹೋಲಿಕೆ ಮಾಡಿದಾಗ 3 ರಿಸಲ್ಟ್ಸ್ ಬರಬಹುದು. ಒಂದು, ನಮ್ಮ ತಿಳುವಳಿಕೆ ಪೂರ್ತಿ ಸರಿಯಾಗಿದ್ರೆ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಅದು ನಮ್ಮ ಮನಸ್ಸಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕೂರುತ್ತೆ. ಅಂದ್ರೆ ಇದರಲ್ಲಿ ಸೋಲೇ ಇಲ್ಲ. ನಮ್ಮ ತಿಳುವಳಿಕೆ ಸರಿ ಇದ್ರೂ ಗೆಲುವು, ತಪ್ಪಾಗಿದ್ರೂ ಗೆಲುವು. ಯಾಕೆಂದ್ರೆ ನಾವು ಕಲಿದಿದೀವಿ. ಎಕ್ಸಾಕ್ಟ್ಲಿ. ದಾಟ್ಸ್ ಅ ಪವರ್ಫುಲ್ ವೇ ಟು ಲುಕ್ ಅಟ್ ಇಟ್. ಆದ್ರೆ ಈ ಹೋಲಿಕೆಯನ್ನೇ ಮಾಡದೇ ಇದ್ರೆ ಏನಾಗ್ಬೋದು? ಅದೇ ಬಹುಶಃ ದೊಡ್ಡ ಅಪಾಯ ಅಲ್ವಾ? ಖಂಡಿತ. ಎರಡನೇ ಸಾಧ್ಯತೆ, ನಮ್ಮ ತಿಳುವಳಿಕೆ ಸ್ವಲ್ಪ ಸರಿ ಇದ್ದು ಕೆಲವು ಅಂಶಗಳು ಮಿಸ್ ಆಗಿರಬಹುದು. ಓಕೆ. ಆಗ ನಾವು ಆ ಮಿಸ್ ಆದ ಪಾಯಿಂಟ್ ಸೇರಿಸ್ಕೊಂಡು ನಮ್ಮ ಜ್ಞಾನವನ್ನ ಇಂಪ್ರೂವ್ ಮಾಡ್ಕೋತೀವಿ. ಮೂರನೆಯ ಸಾಧ್ಯತೆ, ನಮ್ಮ ತಿಳುವಳಿಕೆ ಪೂರ್ತಿಯಾಗಿ ತಪ್ಪಾಗಿರಬಹುದು. ಆಗ ನಾವು ತಕ್ಷಣವೇ ಅದನ್ನ ತಿದ್ದುಕೊಳ್ತೇವೆ. ಈ ಹೋಲಿಕೆಯ ಪ್ರಾಸೆಸ್ ಮಾಡದಿದ್ರೆ ನಮ್ಮ ತಪ್ಪು ತಿಳುವಳಿಕೆಗಳು ನಮ್ಮ ಮನಸ್ಸಿನಲ್ಲೇ ಅಡಗಿ ಉಳಿದುಕೊಳ್ತವೆ. ಲೇಖಕರು ಹೇಳೋ ಹಾಗೆ ಈ ಅಡಗಿರೋ ತಪ್ಪುಗಳು ತುಂಬಾನೇ ಡೇಂಜರಸ್. ಯಾಕೆಂದ್ರೆ ಅವು ತಪ್ಪುಗಳು ಅಂತ ನಮ್ಗೇ ಗೊತ್ತಿರಲ್ಲ. ಸರಿ, ಈ ತಪ್ಪುಗಳು ನಮ್ಮ ಮನಸ್ಸಿನಲ್ಲಿ ಹೀಗೆ ಅಡಗಿ ಕೂತಿರುತ್ತೆ ಅನ್ನೋದೇ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಹಾಗಾದ್ರೆ ಪರೀಕ್ಷೆಯಲ್ಲಿ ನಾವು ಮಾಡೋ ತಪ್ಪುಗಳಿಗೂ ಇದಕ್ಕೂ ನೇರ ಸಂಬಂಧ ಇದೆಯಾ? ಪುಸ್ತಕದಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ? ನೇರ ಸಂಬಂಧವಿದೆ. ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಆದ್ಮೇಲೆ ಅಯ್ಯೋ ನನ್ಗಾನ್ಸರ್ ಗೊತ್ತಿತ್ತು ಆದ್ರೂ ತಪ್ಪು ಬರೆದ್ಬಿಟ್ಟೆ ಅಂತ ಹೇಳೋದನ್ನ ನಾವು ಕೇಳಿರ್ತೀವಿ. ಹೌದೌದು, ತುಂಬಾ ಕಾಮನ್ ಇದು. ಇದು ಯಾಕೆ ಹೀಗಾಗುತ್ತೆ ಅನ್ನೋದಕ್ಕೆ ಲೇಖಕರು ಒಂದು ಅದ್ಭುತವಾದ ವಿವರಣೆ ಕೊಡ್ತಾರೆ. ಇದು ಹೇಗಿದೆ ಅಂದ್ರೆ,
ನಮ್ಮ ಮೆದುಳು ಒಂದು ಕಂಪ್ಯೂಟರ್ ಹಾರ್ಡ್ ಡ್ರೈವ್ ಇದ್ದ ಹಾಗೆ ಅದರಲ್ಲಿ ಆನ್ಸರ್ ಕರೆಕ್ಟ್ .ಡಾಕ್ ಮತ್ತು ಆನ್ಸರ್ ಆಲ್ಮೋಸ್ಟ್ ಕರೆಕ್ಟ್ .ಡಾಕ್ ಅಂತ 2 ಫೈಲ್ ಸೇವ್ ಆಗಿರುತ್ತೆ. ಓಕೆ. ನೋಡೋಕೆ ಎರಡೂ ಒಂದೇ ಥರ ಕಾಣಿಸೋದು. ಪರೀಕ್ಷೆಯ ಟೆನ್ಷನ್ನಲ್ಲಿ ನಮ್ಮ ಕೈ ತಪ್ಪು ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಡುತ್ತೆ. ಅಬ್ಬಾ. ಈ ಹೋಲಿಕೆಯ ಪ್ರಕ್ರಿಯೆ ಆ ತಪ್ಪು ಫೈಲನ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋ ಕೆಲಸ ಮಾಡುತ್ತೆ. ವಾವ್, ಆ ಅನಾಲಜಿ ವಿಷಯವನ್ನು ಬಹಳ ಸ್ಪಷ್ಟಪಡಿಸ್ತಿದೆ. ಹಾಗಾದ್ರೆ ಪುಸ್ತಕದಲ್ಲಿರೋ ಆ ಒಂದು ಮಾತು ಈಗ ನನಗೆ ಇನ್ನಷ್ಟು ಅರ್ಥಪೂರ್ಣವಾಗಿ ಕಾಣಿಸ್ತಿದೆ. ವಿದ್ಯಾರ್ಥಿಗಳು ಓದದ ಕಾರಣ ಅಂಕ ಕಳೆದುಕೊಳ್ಳೋದಿಲ್ಲ, ಬದಲಾಗಿ ತಪ್ಪಾದ ಮಾಹಿತಿಯನ್ನು ತೆಗೆದು ಹಾಕದ ಕಾರಣ ಅಂಕ ಕಳೆದುಕೊಳ್ತಾರೆ. ಹೌದು. ಇದು ನಾನು ಕಲಿಕೆಯ ಬಗ್ಗೆ ಯೋಚಿಸೋ ರೀತಿಯನ್ನೇ ಬದಲಾಯಿಸ್ತಿದೆ. ನಾವು ಯಾವಾಗಲೂ ಇನ್ನಷ್ಟು ಓದಬೇಕು ಅಂದ್ಕೋತೀವಿ, ಆದ್ರೆ ಇಲ್ಲಿ ಇರೋ ತಪ್ಪನ್ನ ತೆಗೆದುಹಾಕಬೇಕು ಅನ್ನೋದೇ ಮುಖ್ಯ ಅಂತ ಹೇಳಲಾಗ್ತಿದೆ. ಮೆಟಾಕಾಗ್ನಿಷನ್ ಅಂದ್ರೆ ಮೆಟಾಕಾಗ್ನಿಷನ್ ಅಂದ್ರೆ ನಮಗೇನು ಗೊತ್ತು, ಏನ್ ಗೊತ್ತಿಲ್ಲ ಅಂತ ನಮಗೆ ಅರಿವಾಗೋ ಪ್ರಕ್ರಿಯೆ. ಓಕೆ. ಈ ವಿಧಾನ ಆ ಪ್ರಕ್ರಿಯೆಯನ್ನ ಒಂದು ಸಿಸ್ಟಮ್ಯಾಟಿಕ್ ಫ್ರೇಮ್ವರ್ಕ್ನಲ್ಲಿ ಇಡುತ್ತೆ. ನಾವೇ ನಮ್ಮ ಜ್ಞಾನವನ್ನ ಪರೀಕ್ಷಿಸಿಕೊಳ್ಳೋ ಮೂಲಕ ಅದರಲ್ಲಿರೋ ತಪ್ಪುಗಳನ್ನ ನಾವೇ ಪತ್ತೆ ಹಚ್ತೇವೆ. ಇದರಲ್ಲಿ ತಪ್ಪಾದ ಸಂಬಂಧ ಕಲ್ಪಿಸುವುದು ಅಂದ್ರೆ ರಾಂಗ್ ಅಸೋಸಿಯೇಷನ್ಸ್ ಅಂತ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಅದೇನಂದ್ರೆ ಒಂದು ವಿಷಯಕ್ಕೆ ಸಂಬಂಧಿಸಿದ ಕಾನ್ಸೆಪ್ಟನ್ನ ಅದಕ್ಕೆ ಸಂಬಂಧವೇ ಇಲ್ಲದ ಮತ್ತೊಂದು ವಿಷಯಕ್ಕೆ ತಪ್ಪಾಳಿ ಜೋಡಿಸೋದು. ನನಗೆ ನೆನಪಿದೆ. ನಾನು ಒಮ್ಮೆ ಅಡ್ಗೆ ಮಾಡುವಾಗ ಉಪ್ಪು ಮತ್ತೆ ಸಕ್ಕರೆ ಡಬ್ಬಿಗಳನ್ನ ಅದಲು ಬದಲು ಮಾಡಿದ್ದೆ. ಹಾಗಾಯ್ತಾ? ನೋಡೋಕೆ ಎರಡೂ ಒಂದೇ ತರ ಇದ್ವು. ನಾನು ಸಕ್ಕರೆ ಹಾಕಿದ್ದೀನಿ ಅಂತ ಪೂರ್ತಿ ಕಾನ್ಫಿಡೆನ್ಸ್ನಲ್ಲಿ ಅಡ್ಗೆ ಮಾಡ್ದೆ. ಊಟ ಮಾಡೋವಾಗ ಗೊತ್ತಾಗಿದ್ದು. ನಮ್ಮ ಮೆದುಳಿನಲ್ಲೂ ಹೀಗೆ ಆಗುತ್ತೆ. ಹೌದು. ತಪ್ಪು ಮಾಹಿತಿ ಸಕ್ಕರೆಯ ಡಬ್ಬಿಯಂತೆ ಸರಿಯಾದ ಮಾಹಿತಿಯ ಪಕ್ಕದಲ್ಲೇ ಇರುತ್ತೆ. ಪರೀಕ್ಷೆಯ ಒತ್ತಡದಲ್ಲಿ ನಾವು ತಪ್ಪು ಡಬ್ಬಿಯನ್ನೇ ಎತ್ತಿಬಿಡುತ್ತೇವೆ. ಒಂದು ಇತಿಹಾಸದ ಘಟನೆಯ ಡೇಟ್ನ ಸೈನ್ಸ್ನ ಒಂದು ಫಾರ್ಮುಲಾ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ. ಕರೆಕ್ಟ್. ಹಾಗಾದರೆ ಈ ಸೀಕ್ರೆಟ್ 13 ರಹಸ್ಯದ ತಿರುಳು ಕೇವಲ ಹೊಸ ಗಿಡಗಳನ್ನು ನೆಡೋದಲ್ಲ, ಬದಲಾಗಿ ನಮ್ಮ ಜ್ಞಾನದ ತೋಟದಲ್ಲಿ ಬೆಳೆದಿರೋ ಕಳೆಗಳನ್ನು ಗುರುತಿಸಿ ಬೇರು ಸಮೇತ ಕಿತ್ತಾಕೋದು. ಹೌದು. ಇದು ಕೇಳುಗರಲ್ಲಿ ಒಂದು ಪ್ರಶ್ನೆ ಹುಟ್ಟುಹಾಕ್ಬೋದು. ಈ ತೆಗೆದುಹಾಕುವ ಅಥವಾ ಅಳಿಸುವ ಪ್ರಕ್ರಿಯೆಯನ್ನ ನಾವು ಆಕ್ಟಿವ್ ಆಗಿ ಅಭ್ಯಾಸ ಮಾಡೋದು ಹೇಗೆ? ಸುಮ್ಮನೆ ನಾನು ತಪ್ಪುಗಳನ್ನು ತೆಗೆದಾಕ್ತೀನಿ ಅಂತ ಅಂದುಕೊಂಡ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಲೇಖಕರು ಒಂದು ಸ್ಪಷ್ಟವಾದ ಪ್ರಾಯೋಗಿಕ ವಿಧಾನವನ್ನ ನೀಡಿದ್ದಾರೆ. ಇದು ತುಂಬಾ ಸರಳ ಮತ್ತು ಪರಿಣಾಮಕಾರಿ. ಕೇವಲ ಯೋಚಿಸೋದಲ್ಲ, ಬದಲಾಗಿ ಫಿಸಿಕಲ್ ಆಗಿ ಆಕ್ಷನ್ ತಗೊಳ್ಳೋದು. ಹೌದು, ಅದೊಂದು ಸಿಂಬಲ್ ಸಿಸ್ಟಮ್. ನಾವು ನಮ್ಮ ತಿಳುವಳಿಕೆಯನ್ನ ಪಠ್ಯಪುಸ್ತಕದೊಂದಿಗೆ ಹೋಲಿಸುವಾಗ ಪ್ರತಿಯೊಂದು ಅಂಶಕ್ಕೂ ಒಂದು ಸಂಕೇತ ಬಳಸಬೇಕು. ನಮ್ಮ ತಿಳುವಳಿಕೆ ಸರಿಯಾಗಿದ್ರೆ ಅದರ ಮುಂದೆ ಸರಿ ಅನ್ನೋದಕ್ಕೆ ವಿ ಚಿಹ್ನೆ. ಈ ಸರಳವಾದ ಕ್ರಿಯೆ ಇದೆಯಲ್ಲ, ಇದು ನಮ್ಮ ಮೆದುಳಿಗೆ ಸ್ಪಷ್ಟವಾದ ಸಿಗ್ನಲ್ಸ್ ಕೊಡುತ್ತೆ. ಹೇಗೆ? ಇದನ್ನು ಉಳಿಸಿಕೋ, ಇದನ್ನು ಅಳಿಸಿ ಹಾಕು ಮತ್ತು ಇದನ್ನು ಹೊಸದಾಗಿ ಸೇರಿಸಿಕೋ ಅಂತ ನಾವು ನಮ್ಮ ಬ್ರೈನ್ಗೆ ಡೈರೆಕ್ಷನ್ ಕೊಟ್ಟ ಹಾಗೆ. ಇದು ಕೇವಲ ಮೆಂಟಲ್ ಆಕ್ಟಿವಿಟಿ ಅಲ್ಲ, ಫಿಸಿಕಲ್ ಆಕ್ಟಿವಿಟಿ ಕೂಡ ಹೌದು. ಬರೆಯೋದು, ಒಡೆದುಹಾಕೋದು, ಸೇರಿಸೋದು ಇವೆಲ್ಲವೂ ಕಲಿಕೆಯನ್ನ ಇನ್ನಷ್ಟು ಬಲಗೊಳಿಸುತ್ತೆ. ಹೌದು. ಕೊನೆಗೆ ಒಂದು ಪರ್ಫೆಕ್ಟ್ ಕಾನ್ಸೆಪ್ಟ್ಗಾಗಿ ಒಂದು ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ. ನಮ್ಮ ಫೈನಲ್ ನೋಟ್ಸ್ ಹೇಗಿರಬೇಕು ಅಂತ. ನಮ್ಮ ಆರಂಭಿಕ ತಿಳುವಳಿಕೆ ಪ್ಲಸ್ ನಾವು ಮಾಡಿದ ತಿದ್ದುಪಡಿಗಳು ಪ್ಲಸ್ ನಾವು ಮಾಡಿದ ಸೇರ್ಪಡೆಗಳು. ಈ ಮೂರು ಸೇರಿದಾಗ ಆ ಕಾನ್ಸೆಪ್ಟ್ ಬಗ್ಗೆ ನಮ್ಮ ಜ್ಞಾನ ಪರಿಪೂರ್ಣವಾಗುತ್ತೆ. ಇದೊಂದು ರೀತಿ ನಮ್ದೇ ಆದ ಶುದ್ಧೀಕರಿಸಿದ ಕಸ್ಟಮೈಸ್ಡ್ ಪಠ್ಯಪುಸ್ತಕವನ್ನ ನಾವೇ ರೆಡಿ ಮಾಡ್ಕೊಂಡಾಗೆ. ಇದನ್ನ ಅಳವಡಿಸ್ಕೊಳ್ಳೋಗೆ ಒಂದು ಮೆಂಟಲ್ ಶಿಫ್ಟ್ ಕೂಡ ಬೇಕು. ಡಾಕ್ಟರ್ ಪ್ರಕಾಶ್ ಅವರು ಅಭ್ಯಾಸಕ್ಕೂ ಪರೀಕ್ಷೆಗೂ ಇರೋ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ವಿವರಿಸ್ತಾರೆ. ಅವರ ಒಂದು ಮಾತು ಬಹಳ ಮುಖ್ಯ. ಯಾವುದು? ಪರೀಕ್ಷೆಗಳು ತಪ್ಪುಗಳನ್ನು ಕಂಡುಹಿಡಿಯುವ ಸ್ಥಳ ಅಲ್ಲ, ಬದಲಾಗಿ ಈಗಾಗಲೇ ಕಲ್ತಿದ್ದನ್ನು ಪ್ರದರ್ಶಿಸುವ ಸ್ಥಳ. ಇದು ಬಹಳ ಬಹಳ ಮುಖ್ಯವಾದ ಮಾತು. ಅನೇಕರು ಪರೀಕ್ಷೆಯನ್ನೇ ತಮ್ಮ ಕಲಿಕೆಯನ್ನ ಟೆಸ್ಟ್ ಮಾಡೋ ಜಾಗ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅಲ್ಲಿ ತಪ್ಪುಗಳು ಗೊತ್ತಾದ್ರೆ ಅದನ್ನ ಸರಿಪಡಿಸೋ ಅವಕಾಶವೇ ಇರೋದಿಲ್ಲ. ಮಾರ್ಕ್ಸ್ ಹೋಯ್ತು. ಹೌದು. ಪರೀಕ್ಷಾ ಕೊಠಡಿಯಲ್ಲಿ ನಮ್ಮ ತಪ್ಪುಗಳು ಗೊತ್ತಾದ್ರೆ ಅದನ್ನ ಸರಿಪಡಿಸೋರು ಇನ್ವಿಜಿಲೇಟರ್, ಮತ್ತು ಅವರು ಅದನ್ನ ನಮ್ಮ ಅಂಕಗಳನ್ನ ಕಡಿಮೆ ಮಾಡೋ ಮೂಲಕ ಸರಿಪಡಿಸ್ತಾರೆ. ಕರೆಕ್ಟ್. ಹಾಗಾಗಿ ನಮ್ಮ ಕಲಿಕೆಯ ಲ್ಯಾಬ್ ನಮ್ಮ ಸ್ಟಡಿ ರೂಮ್ ಆಗಿರ್ಬೇಕು, ಎಕ್ಸಾಮ್ ಹಾಲ್ ಅಲ್ಲ. ನಾವು ಮಾಡೋ ಎಲ್ಲ ತಪ್ಪುಗಳನ್ನ ಅಭ್ಯಾಸದ ಸಮಯದಲ್ಲಿಯೇ ಕಲೆಕ್ಟ್ ಮಾಡಬೇಕು. ಈ ಹೋಲಿಕೆಯ ಪ್ರಕ್ರಿಯೆ ಮೂಲಕ ಅವುಗಳನ್ನ ಪತ್ತೆ ಹಚ್ಚಿ ಪರೀಕ್ಷೆಗಿಂತ ಮುಂಚೆಯೇ ಕಂಪ್ಲೀಟ್ ಆಗಿ ತೆಗೆದುಹಾಕಬೇಕು. ಸೊ ಎಕ್ಸಾಮ್ ಹಾಲ್ಗೆ ಕಾಲಿಡುವಾಗ ನಮ್ಮ ಜ್ಞಾನದಲ್ಲಿ ಸರಿಪಡಿಸೋಕೆ ಇನ್ನು ಏನು ಉಳಿದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಎಕ್ಸಾಕ್ಟ್ಲಿ. ಈ ವಿಧಾನವು ರಿವಿಷನ್ ಮಾಡೋ ರೀತಿಯನ್ನು ಪೂರ್ತಿಯಾಗಿ ಬದಲಾಯಿಸುತ್ತೆ ಅಲ್ವಾ?
ಸಾಮಾನ್ಯವಾಗಿ ಪರೀಕ್ಷೆ ಹಿಂದಿನ ದಿನ ಸ್ಟೂಡೆಂಟ್ಸ್ ಇಡೀ ಟೆಕ್ಸ್ಟ್ ಬುಕ್ ಅನ್ನ ಮತ್ತೊಮ್ಮೆ ತಿರುವಿ ಹಾಕೋಕೆ ಟ್ರೈ ಮಾಡ್ತಾರೆ. ಹೌದು, ಅದು ವಿಪರೀತ ಟೆನ್ಷನ್ ಕೊಡುತ್ತೆ. ಅಷ್ಟು ದೊಡ್ಡ ಪುಸ್ತಕದಲ್ಲಿ ಏನ್ ಓದ್ಬೇಕು, ಏನ್ ಬಿಡ್ಬೇಕು ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ಹೌದು. ಖಂಡಿತ. ಆದ್ರೆ ಈ ಸೀಕ್ರೆಟ್ 13 ವಿಧಾನವನ್ನ ಫಾಲೋ ಮಾಡಿದ್ರೆ ಹಾಗೆ ಮಾಡೋ ಅಗತ್ಯವೇ ಬರಲ್ಲ. ಪಠ್ಯಪುಸ್ತಕ ಇರೋದು ಕಲಿಯೋಕೆ, ರಿವಿಷನ್ಗಿರೋದು ನಾವು ರೆಡಿ ಮಾಡಿದ್ದ ತಿದ್ದಿದ ಪರಿಕಲ್ಪನೆಗಳ ಪಟ್ಟಿ. ಆ ಪಟ್ಟಿಯಲ್ಲಿ ಏನಿರುತ್ತೆ? ಪರೀಕ್ಷೆಗೆ ಬೇಕಾಗಿರೋ ವಿಷಯಗಳು ಮಾತ್ರ ಇರುತ್ತೆ, ಸಂಪೂರ್ಣವಾಗಿ ಸರಿಯಾಗಿರೋ ವಿಷಯಗಳು ಮಾತ್ರ ಇರುತ್ತೆ, ಮತ್ತು ಸಿಲೆಬಸ್ನಲ್ಲಿರೋ ವಿಷಯಗಳು ಮಾತ್ರ ಇರುತ್ತೆ. ಲೇಖಕರು ಹೇಳೋ ಹಾಗೆ ಸಿಲೆಬಸ್ನಲ್ಲಿರುವ ಕಾನ್ಸೆಪ್ಟ್ಗಳನ್ನ ಮೀರಿ ಪರೀಕ್ಷಕರು ಪ್ರಶ್ನೆ ಕೇಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಪಟ್ಟಿಯನ್ನ ರಿವೈಸ್ ಮಾಡೋದು ಇಡೀ ಪುಸ್ತಕ ಓದೋದಕ್ಕಿಂತ ಹೆಚ್ಚು ವೇಗ, ಸ್ಪಷ್ಟ ಮತ್ತು ಸುರಕ್ಷಿತ ಆಗಿದೆ. ಆ 3 ಪದಗಳನ್ನ ನೋಡೋಣ. ವೇಗ, ಯಾಕಂದ್ರೆ ಅದರಲ್ಲಿ ಅನಗತ್ಯ ವಿವರಗಳಿಲ್ಲ, ಬರೀ ಮುಖ್ಯ ಅಂಶಗಳಿವೆ. ಸ್ಪಷ್ಟ, ಯಾಕಂದ್ರೆ ಕನ್ಫ್ಯೂಸಿಂಗ್ ಆದ ತಪ್ಪುಗಳನ್ನ ಆಲ್ರೆಡಿ ತೆಗೆದು ಹಾಕಲಾಗಿದೆ. ಮತ್ತು ಸುರಕ್ಷಿತ, ಯಾಕಂದ್ರೆ ಅದರಲ್ಲಿರೋ ಪ್ರತಿಯೊಂದು ಪಾಯಿಂಟನ್ನು ನಾವು ಆಲ್ರೆಡಿ ಅಧಿಕೃತ ಮೂಲದ ಜೊತೆ ಹೋಲ್ಸಿ ಕನ್ಫರ್ಮ್ ಮಾಡ್ಕೊಂಡಿರ್ತೀವಿ. ಸೊ ಪರೀಕ್ಷೆಯ ಒತ್ತಡದಲ್ಲಿಯೂ ನಾವು ಅದರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಡಬಹುದು. ಹೌದು. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶವೇನು? ಟೆನ್ಷನ್ ಸಮಯದಲ್ಲಿ, ಅಂದ್ರೆ ಪರೀಕ್ಷೆಯಂತಹ ಸಂದರ್ಭಗಳಲ್ಲಿ ನಾವು ಕಂಪ್ಲೀಟಾಗಿ ನಂಬಬಹುದಾದ ಸ್ಪಷ್ಟ ಮತ್ತು ನಿಖರವಾದ ಜ್ಞಾನವನ್ನ ನಿರ್ಮಿಸಿಕೊಳ್ಳೋದು ಹೇಗೆ ಅನ್ನೋದೇ ಈ ಚರ್ಚೆಯ ಸಾರ. ಹೌದು. ಇದು ಕೇವಲ ಮಾಹಿತಿಯನ್ನ ರಾಶಿ ಹಾಕೋದಲ್ಲ, ಬದಲಾಗಿ ಸ್ಪಷ್ಟವಾದ ಶುದ್ಧೀಕರಿಸಿದ ಜ್ಞಾನವನ್ನ ಸೃಷ್ಟಿಸಿಕೊಳ್ಳೋ ಪ್ರಕ್ರಿಯೆ. ನಮ್ಮದೇ ಜ್ಞಾನದ ಮೇಲೆ ನಮಗೊಂದು ಕಂಟ್ರೋಲ್ ಸಿಕ್ಕ ಹಾಗೆ. ಹೌದು, ಇದು ಜ್ಞಾನವನ್ನ ನಮ್ಮದಾಗಿಸ್ಕೊಳ್ಳೋ ಪ್ರಕ್ರಿಯೆ. ಪುಸ್ತಕದಲ್ಲಿರೋದು ಲೇಖಕರ ಜ್ಞಾನ. ನಾವು ಅದನ್ನ ಓದಿ ಅರ್ಥ ಮಾಡ್ಕೊಂಡು ಹೋಲ್ಸಿ ತಿದ್ದುಕೊಂಡಾಗ ಅದು ನಮ್ಮ ಜ್ಞಾನವಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮುಖ್ಯ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಕರೆಕ್ಟ್. ಈ ಚರ್ಚೆಯ ಪ್ರಮುಖ ಸಂದೇಶವನ್ನ ಮತ್ತೊಮ್ಮೆ ಹೇಳೋದಾದ್ರೆ, ಅಧ್ಯಯನ ಅಂದ್ರೆ ಕೇವಲ ಮಾಹಿತಿಯ ಪುಟಗಳನ್ನ ತಿರುವಿ ಹಾಕೋದು ಅಲ್ಲ. ಅಧ್ಯಯನ ಅಂದ್ರೆ ಪರಿಕಲ್ಪನೆಗಳನ್ನ ಗುರುತಿಸೋದು, ಅವುಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಪರಿಶೀಲಿಸೋದು, ಅದರಲ್ಲಿರೋ ತಪ್ಪುಗಳನ್ನ ಬೇರು ಸಮೇತ ಕಿತ್ತಾಕೋದು. ಮತ್ತು ಅಂತಿಮವಾಗಿ ನಾವು ರೆಡಿ ಮಾಡಿದ ಆ ಜ್ಞಾನದ ಮೇಲೆ ಸಂಪೂರ್ಣ ನಂಬಿಕೆ ಇಡೋದು. ಪುಸ್ತಕದಲ್ಲಿ ಕೊಟ್ಟಿರೋ ಕೊನೆಯ ಸಾರಾಂಶವನ್ನ ಹಂತ ಹಂತವಾಗಿ ಮತ್ತೊಮ್ಮೆ ಹೇಳೋಣ. ಇದು ಎಲ್ರಿಗೂ ನೆನಪಲ್ಲಿ ಉಳಿಯುತ್ತೆ. ಓಕೆ. ಮೊದಲನೇದಾಗಿ, ನಿಮ್ಗೆ ತಿಳಿದಿರೋದನ್ನ ಹೊರತೆಗೆಯಿರಿ, ಅಂದ್ರೆ ಅದನ್ನ ಬರೆಯಿರಿ ಅಥವಾ ವಿವರಿಸಿ. ಎರಡನೆಯದಾಗಿ, ಅದನ್ನ ಪಠ್ಯಪುಸ್ತಕದ ಅಧಿಕೃತ ಮಾಹಿತಿಯೊಂದಿಗೆ ಹೋಲಿಸಿರಿ. ಮೂರನೇದಾಗಿ, ಅದರಲ್ಲಿ ತಪ್ಪಾಗಿದ್ದನ್ನ ಕಂಪ್ಲೀಟಾಗಿ ತೆಗೆದುಹಾಕಿ ಸರಿಪಡಿಸಿರಿ. ನಾಲ್ಕನೆಯದಾಗಿ, ಸರಿಯಾಗಿದ್ದನ್ನ ಹಾಗೆಯೇ ಉಳಿಸ್ಕೊಳ್ಳಿ, ಅದು ನಿಮ್ಮ ಜ್ಞಾನವನ್ನ ಬಲಪಡಿಸುತ್ತೆ. ಐದನೇದಾಗಿ, ಮಿಸ್ ಆಗಿದ್ದ ಪ್ರಮುಖ ಅಂಶಗಳನ್ನ ಹೊಸದಾಗಿ ಸೇರಿಸಿ. ನಂತರ ಪುಸ್ತಕವನ್ನ ಮುಚ್ಚಿ ಮತ್ತು ಸಂಪೂರ್ಣ ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಹೆಜ್ಜೆ ಹಾಕಿ. ಇದೇ ಸೀಕ್ರೆಟ್ 13. ಇದು ಒಂದು ಅತ್ಯಂತ ಶಕ್ತಿಯುತವಾದ ಫ್ರೇಮ್ವರ್ಕ್. ಆದರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಏನು? ಇವತ್ತಿನ ನಮ್ಮ ಚರ್ಚೆ ಪೂರ್ತಿಯಾಗಿ ಶೈಕ್ಷಣಿಕ ಕಲಿಕೆ ಮತ್ತು ಟೆಕ್ಸ್ಟ್ ಬುಕ್ಸ್ ಮೇಲೆ ಫೋಕಸ್ ಆಗಿದೆ, ಅಲ್ವಾ? ಹೌದು. ಆದ್ರೆ ಈ ಸಕ್ರಿಯ ಹೋಲಿಕೆ ಮತ್ತು ತಪ್ಪು ತಿದ್ದಿಕೊಳ್ಳುವಿಕೆ ತತ್ವವನ್ನ ಜೀವನದ ಬೇರೆ ಕ್ಷೇತ್ರಗಳಿಗೆ ಅಪ್ಲೈ ಮಾಡಬಹುದಾ? ಇಂಟ್ರೆಸ್ಟಿಂಗ್ ಪಾಯಿಂಟ್. ಉದಾಹರಣೆಗೆ, ಆಫೀಸ್ನಲ್ಲಿ ಒಂದು ಹೊಸ ಸಾಫ್ಟ್ವೇರ್ ಕಲಿಯುವಾಗ, ಅಥವಾ ನಮ್ಮ ಪರ್ಸನಲ್ ನಂಬಿಕೆಗಳನ್ನ ಮತ್ತು ಅಭಿಪ್ರಾಯಗಳನ್ನ ಅರ್ಥ ಮಾಡಿಕೊಳ್ಳುವಾಗ, ಆ ಕ್ಷೇತ್ರಗಳಲ್ಲಿ ನಮ್ಮ ಪಠ್ಯಪುಸ್ತಕ ಯಾವುದು ಮತ್ತು ನಮ್ಮ ತಿಳುವಳಿಕೆಯನ್ನ ಅದರೊಂದಿಗೆ ಹೋಲಿಸುವುದು ಅಂದ್ರೆ ಏನು? ಇದು ಯೋಚಿಸಬೇಕಾದ ವಿಷಯ. ಹೌದು. ಬಹುಶಃ ಕೆಲಸದ ಜಾಗದಲ್ಲಿ ನಮ್ಮ ಪಠ್ಯಪುಸ್ತಕ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಕೊಲೀಗ್ ಅಥವಾ ಒಂದು ಬೆಸ್ಟ್ ಪ್ರಾಕ್ಟೀಸ್ ಡಾಕ್ಯುಮೆಂಟ್ ಆಗಬಹುದು. ನಮ್ಮ ವೈಯಕ್ತಿಕ ನಂಬಿಕೆಗಳ ವಿಷಯದಲ್ಲಿ ಪಠ್ಯಪುಸ್ತಕ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಹೊಂದಿರೋ ಜನರ ಜೊತೆ ನಾವು ನಡೆಸೋ ಸಂವಾದವಾಗಿರ್ಬೋದು. ಖಂಡಿತ. ಆ ಕ್ಷೇತ್ರಗಳಲ್ಲಿಯೂ ನಾವು ನಮ್ಮಲ್ಲಿರೋ ತಪ್ಪು ತಿಳುವಳಿಕೆಗಳನ್ನ ಅಥವಾ ಹಳೆಯದಾದ ನಂಬಿಕೆಗಳನ್ನ ಗುರುತಿಸಿ ಅವುಗಳನ್ನ ಸಕ್ರಿಯವಾಗಿ ತೆಗೆದುಹಾಕಬೇಕಾಗತ್ತೆ. ಕಲಿಕೆ ಅನ್ನೋದು ಜೀವನದುದ್ದಕ್ಕೂ ನಡೆಯೋ ಒಂದು ಕಳೆ ಕೀಳುವ ಪ್ರಕ್ರಿಯೆ. ಆ ಮೂಲಕ ಮಾತ್ರ ನಮ್ಮ ಜ್ಞಾನದ ತೋಟವು ಆರೋಗ್ಯಕರವಾಗಿ ಮತ್ತು ಫಲವತ್ತಾಗಿ ಉಳಿಯೋಕೆ ಸಾಧ್ಯ.